ಬೆಂಗಳೂರಲ್ಲಿ ಎಲ್ಲಂದ್ರಲ್ಲಿ ರೇಪ್ ಆಗ್ತಿದೆ, ಕಳ್ತನ ಆಗ್ತಿದೆ, ದರೋಡೆ ಆಗ್ತಿದೆ, ಮತ್ತೆ ಎಲ್ಲರೂ ಸೂಸೈಡ್ ಮಾಡ್ಕೋತಿದ್ದಾರೆ. ಗೌರ್ಮೆಂಟ್ ಎಂಪ್ಲಾಯಿಗಳಿಗೆ ಸ್ಯಾಲ್ರಿ ಕೊಡೋಕ್ಕಾಗ್ತಿಲ್ಲ, ಗೌರ್ಮೆಂಟ್ ಎಂಪ್ಲಾಯೀಸ್ಗಳು ಸೂಸೈಡ್ ಮಾಡ್ಕೋತಿದ್ದಾರೆ. ಪ್ರಿಯಾಂಕ್ ಖರ್ಗೆ ಊರಿನವರೇ ಲೈಬ್ರರಿಯನ್ನು ನನಗೆ ಸ್ಯಾಲ್ರಿ ಕೊಟ್ಟಿಲ್ಲ ಅಂತ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಚಾಮರಾಜಪೇಟೆಯಲ್ಲಿ ನನಗೆ 2 ವರ್ಷದಿಂದ ಸ್ಯಾಲ್ರಿ ಕೊಡ್ತಾ ಇಲ್ಲ ಅಂತ ಒಬ್ಬ ವ್ಯಕ್ತಿ ಸೂಸೈಡ್ ಮಾಡ್ಕೋತಿದ್ದಾರೆ. ಇವುಗಳನ್ನೆಲ್ಲನೂ ಮರೆಮಾಚಿಸೋದಕ್ಕೆ ಫಸ್ಟು ಧರ್ಮಸ್ಥಳದ ಟಾಪಿಕ್ ತೆಗೆದ್ರು, ಆಮೇಲೆ ಈಗ RSS ತೆಗೆದ್ರೆ ಧರ್ಮಸ್ಥಳ ಟಾಪಿಕ್ ಕಾಂಗ್ರೆಸ್ ಅಲ್ಲ ಅವರು ಅದನ್ನೇ ಈಗ ದಲಿತ ಸಂಘಟನೆಗಳನ್ನ ಶುಭವತಿ ಮೇಡಮ್, ನೀವು ಧರ್ಮಸ್ಥಳ ಇಶ್ಯೂಗೂ ಮತ್ತು RSSಗೂ ಬಹಳ ವ್ಯತ್ಯಾಸ ಇದೆ. ದಯವಿಟ್ಟು ನೀವು ಎರಡನ್ನು ಮರ್ಜಿ ಮಾತಾಡಬೇಡಿ, RSS ಮಾತಾಡಿ. ಈಗ ಹೇಗೆ RSS ಪಥಸಂಚಲನಕ್ಕೆ ಬೇರೆ ಸಂಘಟನೆಗಳನ್ನ ಚೂ ಬಿಟ್ಟು ಅದನ್ನ ನಿಲ್ಸಕ್ಕೆ ಇದು ಮಾಡಿದ್ರು, ಹಾಗೆ ಯೂಟ್ಯೂಬರ್ಸ್ನು ಮತ್ತೆ ಸಂಘಟನೆಗಳನ್ನ ಬಿಟ್ಟು ಒಂದು ಟಾಪಿಕ್ ಎತ್ತಬೇಕು ಅಂತ ಟಾಪಿಕ್ ಎತ್ತಿ ಕಾಂಗ್ರೆಸ್ನವರ ಹೌದು ಅವ್ರದೇ ಇದು ಅಂದ್ರೆ ಕಾಂಗ್ರೆಸ್ನವರು ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿದ್ರು. ಷಡ್ಯಂತ್ರ ಅವ್ರು ಮಾಡಿರೋದಲ್ಲ, ಅದು ಮುಚ್ಚೋ ಎತ್ತಿರೋದಷ್ಟೇ ಆ ವಿಷಯನ. ಹಾಗಾದ್ರೆ ಬಿಜೆಪಿ ಬಿಜೆಪಿ ಹಾಗಾದ್ರೆ ಧರ್ಮಸ್ಥಳದ ಪರ ಮಾತಾಡುವವರು ಯೂಟ್ಯೂಬರ್ಸ್ ಆಯ್ತು ಅಥವಾ ಬೇರೆ ಬೇರೆ ಅವರಿಗೆಲ್ಲ ನೀವು ಫಂಡಿಂಗ್ ಮಾಡ್ತಾ ಇದ್ದೀರಾ? ಬಿಜೆಪಿ ಅವರು ಫಂಡಿಂಗ್ SIT-ನ ಏನಕ್ಕೆ ಇಮಿಡಿಯೇಟ್ ಆಗಿ ಇದು ಮಾಡಿದ್ರು? ಏನ್ ಮಾಡಿದ್ರು? ಇಮಿಡಿಯೇಟ್ ಆಗಿ ಅಪಾಯಿಂಟ್ ಮಾಡ್ಬೇಕು. SIT ಇಮಿಡಿಯೇಟ್ ಆಗಿ ಅಪಾಯಿಂಟ್ ಮಾಡ್ಲಿಲ್ಲ ಅಂತಂದ್ರೆ ಧರ್ಮಸ್ಥಳದ ಪಾತ್ರ ಇಲ್ಲ. ಅವ್ರು ಮಾಡಿದ್ ಒಳ್ಳೇದೇ ಆಯ್ತು. ಅವ್ರು ಏನೋ ಅಲ್ಲಲ್ಲ, ಈ ಮಾತು ಇದನ್ನ ಮುಚ್ಚುಮರೆ ಮಾಡೋದಕ್ಕೆ ಏನೋ ಟಾಪಿಕ್ ತೆಗೆದ್ರು, ಅದು ಅವರಿಗೆ ತಿರುಮತ್ರ ಆಯ್ತು. ಹಾಗೆ RSS ಸೇಮ್ ಹೀಗೆ ಆಗುತ್ತೆ. ಈಗ RSS ಪಥಸಂಚಲನ ಮತ್ತೆ RSS ಎಲ್ಲದಕ್ಕೂ ಪರ್ಮಿಷನ್ ಕೇಳಬೇಕು ಅಂತ ಹೇಳ್ತಿದಾರಲ್ಲ, ಪರ್ಮಿಷನ್ ಕೇಳಲೇಬೇಕು. ಹೌದು, ಅವ್ರು ಪ್ರತಿ ಪಥಸಂಚಲನಕ್ಕೂ ಪ್ರತಿ ಪ್ರೋಗ್ರಾಮ್ಗೂ RSS ಅವರು ಪರ್ಮಿಷನ್ ಕೇಳಿನೇ ಮಾಡೋದು. RSS ಅಲ್ಲಿ ವಿತೌಟ್ ಪರ್ಮಿಷನ್ ಯಾವುದೇ ಫಂಕ್ಷನ್ ಪಥಸಂಚಲನ ಮಾಡೋದಿಲ್ಲ. ಬೇಕಾದ್ರೆ ನೀವು RSS ಶಾಖೆಗೆ ಹೋಗಿ ಅವ್ರದ್ದು ಡಾಕ್ಯುಮೆಂಟ್ ಅವ್ರು ಕ್ಲಿಯರ್ ಆಗಿ ಅದನ್ನ ಮೆನ್ಷನ್ ಮಾಡಿರ್ತಾರೆ. ಪ್ರಿಯಾಂಕ್ ಖರ್ಗೆ ಅವರು ಒಬ್ರು ಸಚಿವರಾಗಿ ಎಷ್ಟು ಸುಳ್ಳು ಹೇಳ್ತಾರೆ ಪಬ್ಲಿಕ್ ಮೀಡಿಯಾದಲ್ಲಿ ಅಂದ್ರೆ, RSS ಸಂಘಟನೆ ಪರ್ಮಿಷನ್ ತಗೊಳ್ಳಲ್ಲ, ಗೌರ್ಮೆಂಟ್ ಇಲ್ವಾ, ಗೌರ್ಮೆಂಟ್ ಅವ್ರು ಹೇಳ್ತಾ ಇರೋದು ಬೆಳಗಿನ ಹೊತ್ತಿನಲ್ಲಿ ನಡೆಯುವಂತಹ ಶಾಖೆಗಳ ಒಂದು ಶಿಬಿರಗಳಿರ್ತಾವಲ್ಲ ಅದಕ್ಕೆ ಪರ್ಮಿಷನ್ ತಗೊಳ್ಳಲ್ಲ ಅಂತ. ಎಲ್ಲದಕ್ಕೂ ತಗೋತಾರೆ ಮೇಡಮ್. ಶಿಬಿರದಲ್ಲಿ ಏನು ವ್ಯಾಯಾಮ ಮಾಡ್ತಾರೆ, ವ್ಯಾಯಾಮ ಮಾಡಿ ಅಲ್ಲ ವ್ಯಾಯಾಮ ಹಾಗಾದ್ರೆ ಇತರೆ ಸಂಘಟನೆಗಳು ಬೈಠಕ್ ಅದಕ್ಕೆ ನಾವು ತಗೋತೀವಿ ಬಿಡಿ, ಮುಂದೆ ತಗೋತೀವಿ. ಪಥಸಂಚಲನ ಮಾಡೋದಕ್ಕೆ ನಾವು ಇನ್ಮೇಲೆ ತಗೊಳ್ತೀವಿ. ಅಲ್ಲ, ಪಥಸಂಚಲನ ಮಾಡೋದಕ್ಕೆ ನಾವು ಕಂಪಲ್ಸರಿ ಆಗಿ ನಾವು ಇದು ಪರ್ಮಿಷನ್ ತಗೊಂಡೇ ಮಾಡೋದು. ಬೇನಾಮಿಯಾಗಿ ಆಯ್ತು ಮೇಡಮ್. ರಾಜುಗೌಡ್ರೆ ಇವತ್ತು ಏನಾಗ್ತಾ ಇದೆ? ಇದು ಕಾಂಗ್ರೆಸ್ ವರ್ಸಸ್ ಸಂಘ ಪರಿವಾರ ಒಂದು ಸೈದ್ಧಾಂತಿಕ ವಿರೋಧದ ನಡುವೆ ನಡೀತಾ ಇರುವಂತಹ ಭಿನ್ನಾಭಿಪ್ರಾಯದ ಹೋರಾಟ ಅಂದ್ಕೊಂಡ್ರೆ, ದುತ್ತಂತ ದಲಿತ ಸಂಘಟನೆಗಳನ್ನ ಮುಂದೆ ಬರ್ತಾ ಇದ್ದಾವೆ. ಎಲ್ಲೋ ಒಂದ್ ಕಡೆ ಭೀಮ್ ಆರ್ಮಿಗೂ RSSಗೂ ಆಗೋದಿಲ್ಲ, ದಲಿತ ಪ್ಯಾಂಥರ್ಸ್ಗೂ RSSಗೂ ಆಗೋದಿಲ್ಲ, ದಲಿತ ಸಂಘಟನೆಗಳಿಗೆ ಸಿಗುತ್ತಾ ಪರ್ಮಿಷನ್, ಇಲ್ಲ ಸಂಘ ಪರಿವಾರಕ್ಕೆ ಸಿಗುತ್ತಾ? ಈ ತರ ಟರ್ನ್ ಯಾಕಾಯ್ತು? ಇದು ಹೋಲ್ ಸಿನಾರಿಯೋ ಟರ್ನ್ ಆಗೋದ್ರಿಂದ ಕಾಂಗ್ರೆಸ್ಗೆ ಏನ್ ಲಾಭ? ನಾವು ಇದನ್ನ ಬೇರೆ ಆಯಾಮದಲ್ಲೂ ನೋಡಬಹುದು. ಯಾಕೆಂದ್ರೆ ಈಗ ನೋಡಿ, ಒಂದು DSSಗೆ ಮತ್ತೆ ದಲಿತ ಪ್ಯಾಂಥರ್ಸ್ಗೆ ಮತ್ತೆ ಭೀಮ್ ಆರ್ಮಿಗೂ RSSಗೂ ಯಾವುದೇ ರೀತಿಯಾದ ವೈಯಕ್ತಿಕ ಜಗಳಗಳಿಲ್ಲ. ನನಗೂ ಗೊತ್ತಿರುವಂಥ ವಿಚಾರ, ನಾಡಿಗೆ ಗೊತ್ತಿರುವಂಥ ವಿಚಾರ. ಸೊ ಅವ್ರೇನು ಪಥಸಂಚಲನ ಮಾಡಬೇಕು ಅಂತ ಲೆಟರ್ ಕೊಟ್ಟಿದ್ರು, ಅದಕ್ಕೆ ಕಾನೂನು ಪ್ರಕಾರ ಏನಾಯಿತು, ನಾಮ್ಸ್ನ ನೋಡಿ ಕೊಡಬೇಕಾದಂಥ ಕರ್ತವ್ಯ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಿದ್ದು. RSS ಇವತ್ತು ಸಂಚಲನದ ವಿಚಾರದಲ್ಲಿ ಚಿತ್ತಾಪುರದಲ್ಲಿ ಒಂದು ಕಡೆ ಪಥಸಂಚಲನ ನಡೆದಿಲ್ಲ. ಕಳೆದ 100 ವರ್ಷಗಳಿಂದನೂ RSS ಇಡೀ ಭಾರತ ದೇಶದ ಉದ್ದಗಲಕ್ಕೂ ಕೆಲಸ ಮಾಡ್ತಾ ಬರ್ತಾ ಇದೆ. ಎಲ್ಲ ಕಡೆ ಯಾವ ಸಮಸ್ಯೆಗಳು ಆಗಿಲ್ಲ. ಸಣ್ಣ ಪುಟ್ಟ ಅಹಿತಕರ ಘಟನೆಗಳು
ಎಲ್ಲ ಕಡೆನೂ ನಡೀತವೆ. ಸಣ್ಣ ಪುಟ್ಟ ಕ್ರೈಮ್ಸು ನಡೀತಾ ಇರ್ತವೆ, RSS ಅಲ್ಲೂ ನಡೀತಾ ಇರುತ್ತೆ, ಮತ್ತು ಮುಸ್ಲಿಂ ಸಂಘಟನೆಗಳಲ್ಲೂ ನಡೀತಾ ಇರುತ್ತೆ. ಯಾವ ಸಂಘಟನೆ ಸಾಮಾಜಿಕವಾಗಿ ಬದ್ಧತೆಯಿಂದ ಹೋಗ್ತಾ ಇದೆಯೋ ಅದ್ರ ಬಗ್ಗೆ ಜನ ಚಿಂತನೆ ನಡೆಸ್ತಾರೆ, ಆ ಸಂಘಟನೆ ಜೊತೆ ಓಲೈಕೆ ಕೂಡ ಮಾಡ್ಕೊತಾರೆ, ಹೋಗೋಷ್ಟು ಜನ ಸೇರ್ಕೊಳ್ಳೋಷ್ಟು ಸೇರ್ಕೋತಾರೆ. ಈಗ ಭೀಮ್ ಆರ್ಮಿಗೂ ಅವ್ರದ್ದೇ ಆದಂಥ ಒಂದು ಬಳಗ ಇದೆ, RSSಗೂ ಅವ್ರದ್ದೇ ಆದಂಥ ಬಳಗ ಇದೆ. RSSನಲ್ಲೂ ಕೂಡ ಇದೇ ಪ್ಯಾನಲಲ್ಲಿ ಕೂತಂಥ ದಲಿತರು ಕೂಡ ಒಂದಷ್ಟು ಜನ RSS ಅಲ್ಲಿರೋದನ್ನು ನಾವು ತಳ್ಳಾಕುವಂಥ ವಿಚಾರಗಳಲ್ಲ. ಸೊ ಹಿಂಗಿದ್ದಾಗ ಇದನ್ನು ಪೊಲಿಟೈಸ್ ಮಾಡ್ದಲ್ಲೇ ಕಾನೂನು ಪ್ರಕಾರ ಏನೇನು ಯಾರ್ಯಾರಿಗೆ ಏನೇನು ಪರ್ಮಿಷನ್ ಕೊಡಬೇಕು ಕೊಡೋವಂಥ ಕರ್ತವ್ಯ ಪೊಲೀಸ್ನವ್ರದ್ದು. ಯಾವುದೇ ಅಹಿತಕರ ಘಟನೆಗಳು ನಡೆದಾಗ ಒಂದು ಮುಸ್ಲಿಂ ಸಂಘಟನೆಯಲ್ಲಿ 1-2-3 ಕೊಲೆಗಳಾಗ್ತು, ನಿಮಗೂ ಗೊತ್ತಿರುವಂಥ ವಿಚಾರಣೆ. ಆವಾಗ ಆ ಮುಸ್ಲಿಂ ಸಂಘಟನೆಯೇ ಕೂಡ ಬ್ಯಾನ್ ಮಾಡಿದ್ರು. ಆ ಬ್ಯಾನ್ ಮಾಡಿದಂಥ ಸಂದರ್ಭದಲ್ಲಿ ಏನಾಗಿತ್ತು, ಒಬ್ಬನ್ನ ಏನು ಆ ಸಂಘಟನೆ ಹಣಕ್ಕೋಸ್ಕರ ಅವ್ರು ಏನು ಮಾಡಿದ್ರು, ಕಿಡ್ನಾಪ್ ಮಾಡಿ ಕೊಲೆ ಮಾಡಿದ್ರು. ಆ ಸಂಘಟನೆನ ಬ್ಯಾನ್ ಮಾಡ್ತು, ಸರ್ಕಾರನೇ ಬ್ಯಾನ್ ಮಾಡ್ತು. ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್, ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿಯಾಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಸೊ ಇಂಥ ಘಟನೆಗಳೇನಾದ್ರು ನಡೆದಂಥ ಸಂದರ್ಭದಲ್ಲಿ ಭಯೋತ್ಪಾದನೆಗೆ ಮತ್ತೊಂದು ಚಟುವಟಿಕೆಗಳಿಗೆ ಸಂಘಟನೆ ಹಣ ಬಳಕೆ ಆಗ್ತಾ ಇದೆ ಅಂತ ಉನ್ನತ ತನಿಖೆಯಿಂದ ಗೊತ್ತಾದಂಥ ಸಂದರ್ಭದಲ್ಲಿ ಸರ್ಕಾರನೇ ಅದನ್ನು ಬ್ಯಾನ್ ಮಾಡುತ್ತೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡ ಯಾವತ್ತೂ RSS ಈ ರೀತಿ ಕೆಟ್ಟ ರೀತಿ ವರ್ತಿಸಿದೆ ಅನ್ನೋ ರೀತಿ ಎಲ್ಲೂ ಕೂಡ ಬಿಂಬಿಸ್ಕೊಂಡಿಲ್ಲ. ಕಾನೂನು ಸುವ್ಯವಸ್ಥೆಗೆ ತೊಡಕಾಗುತ್ತೆ ಅನ್ನೋದು ಒಂದೇ ಬಿಟ್ರೆ, ಇವತ್ತು ಪ್ಯಾನೆಲ್ಗಳಲ್ಲಿ ಅಥವಾ ಅಲ್ಲಿ ಇಲ್ಲಿ ಮೀಡಿಯಾದ ಮುಂದೆ ಸ್ಟೇಟ್ಮೆಂಟ್ಗಳು ಇವ್ರು ಕೊಡ್ತಾ ಇದ್ದಾರಲ್ಲ, ಅದಕ್ಕೆ ಆಫೀಸ್ ಇಲ್ಲ, ಅದಕ್ಕೊಂದು ಲೆಟರ್ ಹೆಡ್ ಇಲ್ಲ, ಅದಕ್ಕೊಂದು ಅಡ್ರೆಸ್ ಇಲ್ಲ, ಮತ್ತು ಅದು ಕೋಮುಗಲಭೆ ಸೃಷ್ಟಿಸುತ್ತೆ, ಇವೆಲ್ಲವೂ ಕೂಡ ಇಲ್ಲಿ ಭಾಷಣಕ್ಕೆ ಕೋರ್ಟ್ ಮುಂದೆ ಇದು ಯಾವುದು ಹೇಳಿಲ್ಲ. ಅಲ್ಲ, ಖಂಡಿತವಾಗ್ಲೂ ಇವ್ರಿಗೆ ಏನ್ ಬೇಕಾಗಿದೆ ಅಂದ್ರೆ ಪ್ರಚಾರದ ಹುಚ್ಚತ್ತಿದೆ. ನಮ್ಮ ಕುಮಾರ್ ಅವರು ಈಗ ಒಂದು ಮಾತು ಹೇಳಿದ್ರು, ಮತಚೋರಿ ವಿಚಾರದಲ್ಲಿ ಯಾವುದೋ ಒಂದು ಸಂಘ ಸಂಸ್ಥೆ ದೊಡ್ಡ ಮಟ್ಟದಲ್ಲಿ ಇದು ಮಾಡಿತ್ತು, ಅದೆಲ್ಲ ನನಗೆ ಗೊತ್ತು, ಎಲ್ಲ ನನಗೆ ಗೊತ್ತಿತ್ತು ಅಂತ. ಆ ಸಂಘ ಸಂಸ್ಥೆ ಹೆಸರು ಹೇಳಕ್ ಯಾಕೆ ಹಿಂಜರಿದ್ರು ಅನ್ನೋದು ನನಗೆ ಗೊತ್ತಾಗ್ತಲ್ಲ. ಆ ಸಂಸ್ಥೆ ಅಲ್ಲಲ್ಲ, ಆ ಚಿಲುಮೆ ಸಂಸ್ಥೆ ಒಳಗಡೆ ಕೆಲಸ ಮಾಡ್ತಿದ್ದವ್ರು ಹೆಸರುಗಳೇ ಇಲ್ಲ, ಮುಂದೆ ಕೇಳ್ಬೋದಾ? ಹೆಸರುಗಳೇ ಇಲ್ಲ, ಮುಂದೆ ಕೇಳ್ಬೋದಾ? ಆಯ್ತು, ಆಳಂದದಲ್ಲಿ ಯಾರ ಕೆಲಸ ಮಾಡಿರೋದು ಮತಚೋರಿಗೆ ನಾನ್ ಎಲ್ಲರ ಹೆಸರುಗಳನ್ನ ಡಿಲೀಟ್ ಮಾಡೋದಕ್ಕೆ ಕೆಲಸ ಮಾಡಿರೋರು ಯಾರು ಬಂದು ಪೊಲೀಸ್ ತನಿಖೆಯಲ್ಲಿ ಗೊತ್ತಾಗ್ತಿದ್ಯಲ್ಲ ಯಾರ್ಯಾರು ಯಾರು ಫಂಡಿಂಗ್ ಮಾಡಿದ್ದಾರೆ. ಆಯ್ತು ಮೇಡಮ್, ಆಯ್ತು, ಪಥಸಂಚಲನದಿಂದ ಆಗುವಂತ ಸಾಧನೆ ಏನು? ನೀವು ಈ ದೇಶಕ್ಕಾಗೋ ಸಾಧನೆ ಏನು? ಏನ್ ಸಾಧನೆ? 10 ಕಾರ್ಯಕ್ರಮಗಳು ನಿಮ್ದು 100 ವರ್ಷದಲ್ಲಿ ಮಾಡಿರೋ 10 ಕಾರ್ಯಕ್ರಮ ಹೆಸರು ಒಂದ್ ನಿಮಿಷ ಸರ್. ತಡ್ರಿ ಮೇಡಮ್, ಅಲ್ಲ ಪಥಸಂಚಲನದಿಂದ ಏನ್ ಸಾಧನೆ ಮಾಡ್ತಾರೆ ಇವರು? ಈಗ ಮೊಹರಂ ತಡ್ರಿ ಸರ್, ಕೇಳಿಸ್ಕೊಳ್ಳಿ. ನೀವು ಮೊಹರಂ ಅಲ್ಲಿ ಮೆರವಣಿಗೆ ಮಾಡಿದ್ರೆ ದೇಶಕ್ಕೆ ಏನ್ ಲಾಭ? ನಾವು ಮೆರವಣಿಗೆಗೆ ಅವಕಾಶ ಕೊಡಲ್ಲ. ನೀವು ಗಣೇಶ ವಿಸರ್ಜನೆಯಲ್ಲಿ ಗಣೇಶ ಮೆರವಣಿಗೆ ಮಾಡಿದ್ರೆ ದೇಶಕ್ಕೆ ಏನ್ ಲಾಭ? ನಾವು ಕೊಡೋದಿಲ್ಲ. ಒಂದ್ ನಿಮಿಷ ತಡ್ರಿ, ಒಂದ್ ನಿಮಿಷ ಇರಲಿ. ಕಾಂಗ್ರೆಸ್ ಅವ್ರ ಬರ್ತಡೇ ಪಾರ್ಟಿ, ಇವ್ರ ಬರ್ತಡೇ ಪಾರ್ಟಿ, ಸಿದ್ದರಾಮೋತ್ಸವ ಮಾಡ್ತೀವಿ, ಸಿದ್ದರಾಮೋತ್ಸವದಿಂದ ದೇಶಕ್ಕೆ ಲಾಭ? ಇವೆಲ್ಲ ಬೇಡ ಸರ್.